ತಪಸ್ವಿಗಳ ನಾಡು ಸದಾ ವೇದ ಮಂತ್ರಗಳು ಪಠನೆ ಮಾಡುತ್ತಿದ್ದ ಊರು ನಮ್ಮೂರು ವಿಜಯಪುರ. ದೊಡ್ಡವರಿಗೆ ಚಿಕ್ಕವರಿಗೆ ನಮಸ್ಕಾರ. ಟೆಂಪಲ್ ಸ್ಟೋನ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನಮ್ಮ ಊರಿನ 400 ವರ್ಷಗಳ ಹಳೆಯದಾದ ಒಂದು ದೇವಸ್ಥಾನ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವ್ದಪ್ಪ ದೇವಸ್ಥಾನ ಅಂದ್ರೆ ವಿಜಯಪುರದ ಗುರುಪ್ಪನ ಮಠದಲ್ಲಿ ನೆಲೆಸಿರುವ ಶ್ರೀ ಓಂಕಾರೇಶ್ವರ ಸ್ವಾಮಿ ದೇವಸ್ಥಾನ. ಸುಮಾರು 400 ವರ್ಷಗಳ ಹಿಂದೆ ಮೈಸೂರು ಮಹಾರಾಜರು ಮೈಸೂರಿನಿಂದ ಊಟಿಗೆ ರಸ್ತೆ ಕಾಮಗಾರಿಯನ್ನು ಶುರು ಮಾಡ್ತಾರೆ. ರಸ್ತೆ ಕಾಮಗಾರಿಯನ್ನು ಶುರು ಮಾಡುವಂತ ಸಮಯದಲ್ಲಿ ಒಂದು ಜಾಗದಲ್ಲಿ ನೀಲಗಿರಿ ತೋಪು ಬೆಳೆದಿರುತ್ತೆ. ಆ ನೀಲಗಿರಿ ತೋಪಿನಲ್ಲಿ ಒಂದು ಹುತ್ತ ಬೆಳೆದಿರುತ್ತೆ. ಆ ಹುತ್ತದಿಂದ ಓಂಕಾರ ಕೇಳಿ ಬರುತ್ತಿರುತ್ತದೆ. ಇದನ್ನು ನೋಡಿದ ಸ್ಥಳೀಯರು ಹಾಗೂ ಗ್ರಾಮಸ್ಥರು ವಿಷಯವನ್ನು ಮಹಾರಾಜರಿಗೆ ಮುಟ್ಟಿಸುತ್ತಾರೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ ಮಹಾರಾಜರು ಋಷಿವರ್ಯರನ್ನು ಕೇಳ್ತಾರೆ, ಈ ಹುತ್ತವನ್ನು ಹೇಗೆ ಕರಗಿಸಬೇಕು ಅಂತ. ಆಗ ಆ ಋಷಿವರ್ಯರು ಹೇಳ್ತಾರೆ, ಹುತ್ತವನ್ನು ಹಾಲಿನಿಂದ ಕರಗಿಸಬೇಕು ಅಂತ. ಅವರ ಮಾತಿನಂತೆ ಹುತ್ತವನ್ನು ಹಾಲಿನಿಂದ ಕರಗಿಸ್ತಾರೆ. ಅದಾದ್ಮೇಲೆ ಆ ಹುತ್ತದೊಳಗೆ ಒಬ್ಬ ಮಹನೀಯರು ತಪಸ್ಸನ್ನ ಮಾಡ್ತಾ ಇರ್ತಾರೆ. ಮತ್ತೆ ಮಹಾರಾಜರು ಋಷಿಯವರನ್ನು ಕೇಳ್ತಾರೆ, ಈ ಮಹನೀಯರನ್ನು ಹೇಗೆ ಎಬ್ಬಿಸಬೇಕು ಅಂತ. ಆಗ ಋಷಿಯವರರು ಹೇಳ್ತಾರೆ, ಈ ಮಹನೀಯರನ್ನು ಅವರ ತಲೆಯ ಮೇಲೆ ಬೆಣ್ಣೆಯನ್ನು ಇಡಬೇಕು ಅಂತಾರೆ. ಅದರಂತೆಯೇ ಮಹಾರಾಜರು ಆ ಮಹನೀಯರ ಮೇಲೆ ತಲೆಯ ಮೇಲೆ ಬೆಣ್ಣೆಯನ್ನು ಇಡ್ತಾರೆ. ಆಗ ಮಹನೀಯರು ಎಚ್ಚರಗೊಂಡು ಮಹಾರಾಜರು ಮತ್ತು ಆ ಮಹನೀಯರನ್ನು ಅರಮನೆಗೆ ಕರೆತರುತ್ತಾರೆ. ಅರಮನೆಗೆ ಕರೆತಂದ ನಂತರ ಅವರು ಯಾರೊಂದಿಗೂ ಸಹ ಮಾತನಾಡುತ್ತಿರಲ್ಲ. ಅವರ ಪಾಡಿಗೆ ಅವರು ಇರ್ತಾರೆ, ಯಾರೊಂದಿಗೂ ಸಹ ಮಾತನಾಡುತ್ತಿರಲಿಲ್ಲ. ಇದಾದ ಸ್ವಲ್ಪ ವರ್ಷಗಳ ಬಳಿಕ ನಮ್ಮ ವಿಜಯಪುರ ಒಡಗೇನಹಳ್ಳಿ ಆಗಿರುತ್ತದೆ. ಆಗ ಈ ಒಡಗೇನಹಳ್ಳಿಯಿಂದ ಗುರಪ್ಪ ಸ್ವಾಮಿಗಳು ಹಾಗೂ ಗ್ರಾಮಸ್ಥರು ಮೈಸೂರು ಮಹಾರಾಜನನ್ನು ನೋಡಲು ಎತ್ತಿನ ಗಾಡಿಯಲ್ಲಿ ಮೈಸೂರಿಗೆ ತೆರಳುತ್ತಾರೆ. ಇವರನ್ನು ನೋಡಿದ ತಕ್ಷಣವೇ ಆ ಮಹನೀಯರು ಇವರೊಂದಿಗೆ ಸ್ಪಂದಿಸಿ ಮಾತನಾಡ್ತಾರೆ. ಇವರ ಜೊತೆಗೆ ನಾನೂ ಸಹ ಒಡಗೇನಹಳ್ಳಿಗೆ ಬರ್ತೇನೆ ಅಂತ ಮಹಾರಾಜರು ಹೇಳ್ತಾರೆ. ಅವರ ಮಾತಿನಂತೆಯೇ ಮಹಾರಾಜರು ಇವರಿಗೆ ಒಡಗೇನಹಳ್ಳಿಗೆ ಹೋಗಲು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಾದ್ಮೇಲೆ ಆ ಮಹನೀಯರು ಒಡಗೇನಹಳ್ಳಿಗೆ ಬರ್ತಾರೆ. ಒಡಗೇನಹಳ್ಳಿಗೆ ಬಂದ ನಂತರ ಇಲ್ಲಿ ಗುರಪ್ಪ ಸ್ವಾಮಿಗಳ ಜೊತೆ ಸೇರಿ ಗುರಪ್ಪನ ಮಠವನ್ನು ಸ್ಥಾಪಿಸಿ ಬೇಡಿ ಬಂದಂತಹ ಭಕ್ತರ ಕೋರಿಕೆಗಳನ್ನು ಈಡೇರಿಸ್ತಾ ಬರ್ತಾ ಇದ್ದಾರೆ. ಅದಾದ್ಮೇಲೆ ಇವರಿಗೆ ನೀಲಗಿರೀಶ್ವರ ಸ್ವಾಮಿಗಳು ಎಂದು ನಾಮಕರಣ ಮಾಡಲಾಗುತ್ತದೆ. ಯಾಕಂದ್ರೆ ನೀಲಗಿರಿ ತೋಪಿನಲ್ಲಿ ಇದ್ದಿದ್ದಕ್ಕೆ ಇವರಿಗೆ ನೀಲಗಿರೀಶ್ವರ ಸ್ವಾಮಿಗಳು ಎಂದು ಕರೆಯಲಾಗುತ್ತದೆ. ಕೆಲವು ವರ್ಷಗಳ ಕಳೆದ ನಂತರ ಶ್ರೀ ನೀಲಗಿರೀಶ್ವರ ಸ್ವಾಮಿಯವರು ಇಲ್ಲಿ ಸಜೀವ ಸಮಾಧಿ ಆಗ್ತಾರೆ. ಅವರು ಸಜೀವ ಸಮಾಧಿ ಆದ್ಮೇಲೆ ಶ್ರೀ ಗುರಪ್ಪ ಸ್ವಾಮಿಗಳು ಈ ಒಂದು ಮಠವನ್ನು ನೋಡ್ಕೊಂತ ಬರ್ತಾರೆ. ಅದರ ಜೊತೆಗೆ ಇಲ್ಲಿ ಶ್ರೀ ಓಂಕಾರೇಶ್ವರ ಸ್ವಾಮಿ ದೇವಾಲಯನ ನಿರ್ಮಾಣ ಮಾಡಿ ಶ್ರೀ ಓಂಕಾರೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಶ್ರೀ ಪಾರ್ವತಿ ತಾಯಿ ಆಗಿರ್ಬೋದು, ಗಣಪತಿ ದೇವರು, ಕಾಲಭೈರೇಶ್ವರ, ಹೀಗೆ ಹಲವಾರು ಮೂರ್ತಿಗಳನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ. ಜೊತೆಗೇನೆ ಇಲ್ಲಿ 101 ಲಿಂಗಗಳನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ. 101 ಲಿಂಗಗಳನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡೋದು ಅಂತ ನೋಡೋದಾದ್ರೆ, ಒಮ್ಮೆ ಕೈವಾರ ತಾತಯ್ಯನವರು ಈ ಒಂದು ದೇವಾಲಯಕ್ಕೆ ಭೇಟಿ ನೀಡ್ತಾರೆ. ಭೇಟಿ ನೀಡಿದಂಥ ಸಮಯದಲ್ಲಿ ಗುರಪ್ಪ ಸ್ವಾಮಿಗಳವರ ಪವಾಡವನ್ನು ಪರೀಕ್ಷೆಗೋಸ್ಕರ ಇವರಿಗೆ ಒಂದು ಪರೀಕ್ಷೆಯನ್ನು ಹೇಳ್ತಾರೆ. ಏನಂದ್ರೆ, ಅಲ್ಲಿ ಒಂದು ಗಿಳಿ ಇರುತ್ತೆ, ಆ ಗಿಳಿಯ ಪ್ರಾಣವನ್ನು ನೀನು ಹೋಗಿಸಬಲ್ಲೆಯಾ ಎಂದು ಗುರಪ್ಪ ಸ್ವಾಮಿಗಳನ್ನು ಕೇಳ್ತಾರೆ. ಆಗ ಗುರಪ್ಪ ಸ್ವಾಮಿಗಳು ಹಿಂದೆ ಮುಂದೆ ನೋಡದೆ ಹೋಗಿಸಬಲ್ಲೆ ಎಂದು ಹೇಳಿ ಒಂದು ಕಮಂಡಲಿನಿಂದ ನೀರನ್ನು ತೆಗೆದು ಆ ಗಿಳಿಯ ಮೇಲೆ ಎರಚುತ್ತಾರೆ. ಆಗ ಆ ಗಿಳಿಯ ಪ್ರಾಣ ಹೋಗಿಬಿಡುತ್ತದೆ. ಮತ್ತೆ ಕೈವಾರ ತಾತಯ್ಯನವರು ಹೇಳ್ತಾರೆ, ಹಿಂಗೆ ಮತ್ತೆ ಆ ಗಿಳಿಯ ಪ್ರಾಣವನ್ನು ಬರೆಸಬೇಕು ಅಂತ. ಗುರಪ್ಪ ಸ್ವಾಮಿಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಆ ಗಿಳಿಯ ಪ್ರಾಣ ಬರೋದಿಲ್ಲ. ಆಗ ಕೈವಾರ ತಾತಯ್ಯನವರು ಹೇಳ್ತಾರೆ, ನನಗೆ ವಿದ್ಯೆ ಗೊತ್ತಿದೆ ಅಂತ ಅಹಂ ಪಡಬಾರದು ಅಂತ. ಅದರ ಪಾಪದ ಪ್ರಾಯಶ್ಚಿತವಾಗಿ ಕೈವಾರ ತಾತಯ್ಯನವರು ಹೇಳ್ತಾರೆ, ನೀನು ಇಲ್ಲಿ 101 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಕೈವಾರ ತಾತಯ್ಯನವರ ಮಾತಿನಂತೆ ಗುರಪ್ಪ ಸ್ವಾಮಿಗಳು ಇಲ್ಲಿ 101 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದಿಷ್ಟು ಈ ಒಂದು ದೇವಾಲಯದ ಇತಿಹಾಸವಾಗಿದೆ. ಈ ಒಂದು ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೇ ಈ ಒಂದು ದೇವಾಲಯದಲ್ಲಿ ರಥೋತ್ಸವ ಆಗಿರ್ಬೋದು, ಶಿವರಾತ್ರಿ ಜೊತೆ ವಿಶೇಷ ಪೂಜೆಗಳು, ಇನ್ನೂ ಹಲವಾರು ವಿಶೇಷ ಪೂಜೆಗಳು ಸಹ ನಡೀತಾನೆ ಬಂದಿದೆ. सौराष्ट्र सुंदरम सोमनाथेश्वरम श्रीशैलमंदिरम श्रीमल्लिकार्जुनम उज्जयिनीपुर महाकालेश्वरम वैद्यनाथेश्वरम महाभीमेश्वरम